ಚೆಕ್ ಮಾಡಿದ್ರು. ಹಾಂ, ಮತ್ತೆ ಸೀದಾ ಹೋಗ್ಬೋದಂತೀಯ? ಕಳಿಸ್ತೀಯಪ್ಪ ನೀನು. ಕಳಿಸ್ತೀಯ ಗುರು ನೀನು. ಉಳಿಯೋರಿಗೆ ಕರ್ಕೊಂಡು ಹೋಗ್ತೀನಿ ನೀನು. Continue for 5 kilometers. Turn left. ಇಲ್ಲ ಗುರು, ಇಲ್ಲೇ ಹೊಡೆದಿರೋ ಜಾಸ್ತಿ. ಅಯ್ಯೋ, ಡಬಲ್ ಮೀನಿಂಗು ಸರ್. ಎಲ್ಲಿಗೆ ಹಾಕಿದ್ಯಾ ಲೊಕೇಶನ್? ಎಲ್ಲಿಗಳು? ದಶರಥ ರಾಮೇಶ್ವರ. ದಶರಥ ರಾಮೇಶ್ವರ ಹಾಕಿರೋದು ಎಲ್ಲಿಗೆ ನೀನು? ಬಾ 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 ಬಾ. ದಶರಥ ರಾಮೇಶ್ವರಕ್ಕೆ ಹಾಕು. ನಮಸ್ಕಾರ. ಇಂದಿನ ಈ ವಿಶೇಷವಾದ ವಿಶ್ಲೇಷಣೆಗೆ ತುಂಬು ಹೃದಯದ ಸ್ವಾಗತ. ಟ್ರಾವೆಲ್ ಮಾಡೋದು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಅದರಲ್ಲೂ ಪ್ರಕೃತಿ ಸೌಂದರ್ಯ, ರಾಮಾಯಣ ಕಾಲದ ರೋಚಕ ಇತಿಹಾಸ ಮತ್ತು ಅಲ್ಲಿನ ಅತೀವ ಪ್ರಶಾಂತತೆ ಇವೆಲ್ಲವೂ ಒಂದೇ ಕಡೆ ಸಿಕ್ಕರೆ. ಹೌದು, ಇವತ್ತು ನಾವು ಕರ್ನಾಟಕದ ಒಂದು ಅದ್ಭುತವಾದ ಗುಪ್ತ ತಾಣದ ಪ್ರವಾಸ ಮಾಡ್ತಾ ಇದ್ದೀವಿ. ನಮ್ಮ ಇಂದಿನ ಪಯಣದ ಗುರಿ ಶ್ರೀ ದಶರಥ ರಾಮೇಶ್ವರ. ಹೊಸದುರ್ಗ ತಾಲೂಕಿನ ಆ ಕಲ್ಲಿನ ಬೆಟ್ಟಗಳ ನಡುವೆನೇ ದಟ್ಟವಾದ ಹಸಿರು ಕಾಡಿನ ಮಡಿಲಲ್ಲಿ ಒಂದು ಸುಂದರವಾದ ತಂಪಾದ ಅಭಯಾರಣ್ಯ ಅಡಗಿದೆಯಂದ್ರೆ ನಂಬೋಕೆ ಸ್ವಲ್ಪ ಕಷ್ಟ ಆಗ್ಬೋದು, ಆದರೆ ಇದು ಸತ್ಯ. ಈಗ ಶ್ರವಣಕುಮಾರನ ಕಥೆ, ರಾಮಾಯಣದ ಒಂದು ಅತ್ಯಂತ ಕರುಣಾಜನಕ ಕಥೆ ಇದು. ಆ ಕಾಲದಲ್ಲಿ ಅಯೋಧ್ಯೆಯ ರಾಜ ದಶರಥ ಮಹಾರಾಜರು ಅಂದರೆ ಶ್ರೀರಾಮನ ತಂದೆ ಒಮ್ಮೆ ಇದೇ ಕಾಡಿನಲ್ಲಿ ಬೇಟೆಯಾಡುತ್ತಿರ್ತಾರೆ. ಆಗ ಸಮೀಪದ ನದಿಯಲ್ಲಿ ಯಾರೋ ಕೊಡ ತುಂಬುತ್ತಿರುವ ಶಬ್ದ ಕೇಳಿಸ್ತೆ. ಯಾವುದೋ ಕಾಡು ಪ್ರಾಣಿ ನೀರು ಕುಡಿತಿದೆ ಅಂತ ಭಾವಿಸಿ ದಶರಥರು ಕೇವಲ ಶಬ್ದ ಬಂದ ದಿಕ್ಕಿಗೆ ಶಬ್ದವೇಧಿ ಬಾಣವನ್ನು ಪ್ರಯೋಗಿಸ್ತಾರೆ. ಆದರೆ ವಿಪರ್ಯಾಸ ನೋಡಿ, ಆ ಬಾಣ ತಾಗಿದ್ದು ಪ್ರಾಣಿಗಲ್ಲ, ಬದಲಾಗಿ ತನ್ನ ವೃದ್ಧ ಹಾಗೂ ಅಂಧ ತಂದೆ ತಾಯಿಗೆ ನೀರು ತರಲು ಬಂದಿದ್ದ ಪರಮ ಒಂದು ಸಣ್ಣ ಚಾತುರ್ಯನಿಗೆ ಮರಣಶಯ್ಯೆಯಲ್ಲಿ ಒದ್ದಾಡುತ್ತಿದ್ದ ಶ್ರವಣಕುಮಾರನನ್ನ ಕಂಡು ದಶರಥ ಮಹಾರಾಜರಿಗೆ ಎಲ್ಲಿಲ್ಲದ ಆಘಾತ ಆಗುತ್ತೆ. ತೀವ್ರವಾಗಿ ಕಣ್ಣೀರು ಹಾಕ್ತಾರೆ. ಇದೊಂದು ಆಕಸ್ಮಿಕ ಪ್ರಮಾದವಾಗಿರಬಹುದು, ಆದರೆ ಇದು ಇಡೀ ರಾಮಾಯಣದ ದಿಕ್ಕನ್ನೇ ಬದಲಿಸುವ ಒಂದು ಬೃಹತ್ ದುರಂತದ ಮುನ್ನುಡಿಯಾಗಿತ್ತು ಅಂತ ನಮಗೆ ಆಮೇಲೆ ಅರ್ಥವಾಗುತ್ತೆ. ಇಲ್ಲಿನ ಅತ್ಯಂತ ಮುಖ್ಯವಾದ ಹಾಗೆ ಭಾರವಾದ ಅಂಶ ಅಂದರೆ ಆಘಾತಗೊಂಡ ಆ ವೃದ್ಧ ಅಂಧ ದಂಪತಿಗಳು ನೀಡಿದ ಶಾಪ. ನೀನು ಹೇಗೆ ಮಗನ ಶೋಕದಿಂದ ಪ್ರಾಣ ಬಿಡ್ತೀಯೋ ಹಾಗೆ ನಾವು ನಿನ್ನನ್ನು ಶಪಿಸ್ತೇವೆ ಅಂತವರು ಅತ್ಯಂತ ಭಾವುಕರಾಗಿ ಶಪಿಸ್ತಾರೆ. ಈ ಶಾಪ ಎಷ್ಟೊಂದು ತೀವ್ರವಾಗಿತ್ತಪ್ಪ ಅಂದರೆ ಮುಂದೆ ಶ್ರೀರಾಮನು ವನವಾಸಕ್ಕೆ ಹೋದಾಗ ದಶರಥ ಮಹಾರಾಜರು ಇದೇ ರೀತಿ ಮಗನ ವಿರಹದಲ್ಲಿಯೇ ತಮ್ಮ ಪ್ರಾಣವನ್ನ ಬಿಡ್ತಾರೆ. ತನ್ನಿಂದಾದ ಈ ಘೋರ ಪಾಪದಿಂದ ನೊಂದ ದಶರಥ ಮಹಾರಾಜರು ಪ್ರಾಯಶ್ಚಿತ್ತಕ್ಕಾಗಿ ಇದೇ ಕಾಡಿನಲ್ಲಿ ಇದೇ ಜಾಗದಲ್ಲಿ ಒಂದು ಶಿವಲಿಂಗವನ್ನ ಪ್ರತಿಷ್ಠಾಪಿಸಿ ಭಕ್ತಿಯಿಂದ ಪೂಜೆ ಮಾಡ್ತಾರೆ. ಹೀಗೆ ಅವರ ಆ ಪ್ರಾಯಶ್ಚಿತ್ತದ ಫಲವಾಗಿಯೇ ಈ ಪರಮ ಪವಿತ್ರವಾದ ಕ್ಷೇತ್ರಕ್ಕೆ ಶ್ರೀ ದಶರಥ ರಾಮೇಶ್ವರ ಅನ್ನೋ ಹೆಸರು ಬಂದಿದೆ. ಈ ಅದ್ಭುತವಾದ ಮತ್ತು ನಿರಂತರವಾಗಿ ಹರಿಯುವ ಪವಿತ್ರ ಜಲಧಾರೆಯನ್ನ ಸ್ಥಳೀಯರು ಅತ್ಯಂತ ಪ್ರೀತಿಯಿಂದ ಹಾಗೂ ಭಕ್ತಿಯಿಂದ ವಜ್ರ ಅಂತ ಕರೀತಾರೆ. ಕಾಲ ಮತ್ತು ಋತುಮಾನಗಳನ್ನು ಮೀರಿ ಹರಿಯುವ ಈ ಜಲಧಾರೆ ನಿಜಕ್ಕೂ ಪ್ರಕೃತಿಯ ಅಚ್ಚರಿಗಳಲ್ಲಿ ಒಂದು ಅಂತಾನೆ ಹೇಳ್ಬೋದು. ನಾವು ಇಲ್ಲಿಗೆ ಭೇಟಿ ನೀಡಿದಾಗ ತಪ್ಪದೇ ನೋಡಬೇಕಾದ ಪ್ರಮುಖ ಆಕರ್ಷಣೆಗಳ ಲಿಸ್ಟ್ ಬಗ್ಗೆ ಹೇಳೋದಾದ್ರೆ, ಮೊದಲನೆಯದಾಗಿ ಗುಹೆಯೊಳಗಿನ ಲಿಂಗ ಮತ್ತು ಆ ನಿರಂತರ ಜಲಧಾರೆ. ನಂತರ ತನ್ನ ಅಂಧ ತಂದೆ ತಾಯಿಯನ್ನ ಕಾವಡಿಯಲ್ಲಿ ಅಂದ್ರೆ ಹೆಗಲು ಮೇಲಿನ ಬುಟ್ಟಿಯಲ್ಲಿ ಕೂರಿಸ್ಕೊಂಡು ಹೋಗ್ತಿರುವ ಶ್ರವಣಕುಮಾರನ ಆ ಸುಂದರ ಹಾಗೂ ಭಾವುಕ ಮೂರ್ತಿ. ಇದರ ಜೊತೆಗೆ ಸುತ್ತಲಿನ ದಟ್ಟ ಹಸಿರು, ಹಕ್ಕಿಗಳ ಚಿಲಿಪಿಲಿ ಗಾನ ಮತ್ತು ದೇವಸ್ಥಾನದ ಆವರಣದಲ್ಲಿ ಆಟವಾಡುವ ಮಂಗಗಳು.
ಇದ್ದೇವೆ. ಆದರೆ ಒಂದು ಆಳವಾದ ಪ್ರಶ್ನೆ ಮಾತ್ರ ನಮ್ಮನ್ನ ಕಾಡ್ತಾನೆ ಇರುತ್ತೆ. ಎಂತಹ ಭೀಕರ ಬೇಸಿಗೆಯಲ್ಲೂ ಈ ಪ್ರಾಚೀನ ಜಲಧಾರೆ ಹೇಗೆ ನಿರಂತರವಾಗಿ ಹರಿಯುತ್ತಾ ಶ್ರವಣಕುಮಾರನ ಪಿತೃಭಕ್ತಿಯ ನೆನಪನ್ನ ಇಂದಿಗೂ ಜೀವಂತವಾಗಿರಿಸಿದೆ?